ನಮಸ್ಕಾರ ಎಲ್ಲರಿಗೂ. ಬರ್ರಿ ನಮ್ಮ ಫಸ್ಟ್ ವ್ಲಾಗಿಗೆ. ಈಗ ಎಲ್ಲಿ ಹೊಂಟವು ಅಂದ್ರೆ ನಾವು ಯಾನ ಕೆಲ್ಸಿಗೆ ಹೊಂಟವು. ಸಹ್ಯಾದ್ರಿ ಪರ್ವತಗಳ ದಟ್ಟ ಅರಣ್ಯದ ಹೃದಯದಲ್ಲಿ ಪ್ರಕೃತಿಯ ರಹಸ್ಯದಂತೆ ಅಡಗಿರುವ ಒಂದು ಅದ್ಭುತ ಲೋಕ, ಅದೇ ಯಾನ. ಕಾವ್ಯಾಂತ ಬ್ಯಾಗ್ ಹಿಡ್ಕೊಂಡಂಗೆ ಫೀಲ್ ಬರತ್ತೆ ಕಡೆ ಅದೇ ಮತ್ತೆ ಮೇಲೆ ಹೋದ್ರೆ ಒಂದು ಕ್ಯೂ ಸಿಗ್ತದೆ. ಅದೇ ಎಡೆ ಸಿಗ್ತದೆ. ಹಾ, ಅದೇ ಸಿಗುತ್ತೆ. ನಮ್ಮ ಬರೋದು ಬೈಂದ್ರೆ ಇದಾತ್ ನೋಡ್ರಿ. ಒಟ್ಟ ಸಿಕ್ಕವ್ರ ಜೊತೆ ಎಲ್ಲ ಮಾತಾಡೋದು ಏನೇನ್ಕರ ಒಟ್ಟ ನಾವು ದೋಸ್ತ. ಈಗ ಎಲ್ಲಿ ಹೊಂಟದ ಸರ? ಯಾನ ಕೇವ್ಸ್. ಇಲ್ಲಿ ವಾಟರ್ ಬಾಟಲ್ ಎಲ್ಲ ಬಿಟ್ಟು ಹೋಗ್ಬೇಕಂತ. ಕರೆ ಮ್ಯಾಲೆ ವಾಟರ್ ಸಿಗೋದಿಲ್ಲ. ಏನು ಮಾಡೋದು ಬರ್ರಿ ಗೈಸ್, ಸ್ವಲ್ಪ ಫ್ರೆಶ್ ಅಪ್ ಅವನ್ ಮೊದಲ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ. ಚಲೋ ತಗೋರ್ ಸರ್. ಹಾಯ್ ಬರ್ರಿ, ಇವಾಗ ಹೋಗೋಣ ಯಾನ ಕೇವ್ಸ್ ಟ್ರೆಕ್ಕಿಂಗ್ಗೆ. ಸರ್ ಹೆಂಗಿತ್ತು ರೈಡ? ಬರೀ ಇಷ್ಟೇ ಮುಕ್ಕುಳ್ನೇ ಆತಲ್ಲ. ಅದನ್ನು ಹೇಳಿ ಸಾರ್ ಮೊದಲು. ನೋಡ್ರಿ ದೋಸ್ತ, ಹತ್ತೋನಿಗೆ ಎಷ್ಟು ಕಿಲೋಮೀಟ್ರ್ ಐತ್ರಿ ಇದು? 1.5. ಈಗ ಗಾಡಿ ಮೇಲೆ ಬರೋ 12 ಆಗೈತೆ ರೀ. ಇನ್ನು 10 ಮಟ ಬರ್ರಿ ಗೈಸ್, ಜಾಯಿನ್ ಅಸ್. ಮತ್ತೆ ಒಂದೇ ಶೂ ತೊಗೊಂಡು ಬಂದವು ಮಾಡತ್ತವು. ಏನು ತಪ್ಪು ತಿಳ್ಕೊಬೇಡಿ. ಹಸಿರು ಕಾಡಿನ ಮಧ್ಯೆ ಸಾಗುವ ದಾರಿ, ಪಕ್ಷಿಗಳ ಧ್ವನಿ, ತಂಪಾದ ಗಾಳಿ. ಪ್ರತಿ ಹೆಜ್ಜೆಯಲ್ಲೂ ಪ್ರಕೃತಿ ತನ್ನ ಸೌಂದರ್ಯವನ್ನು ಅನಾವರಣಗೊಳಿಸುತ್ತಿದೆ. ನಗರದ ಗದ್ದಲದಿಂದ ದೂರವಾಗಿ ಪ್ರಕೃತಿಯ ಶಾಂತಿ ಮತ್ತು ಶಕ್ತಿಯನ್ನು ಅನುಭವಿಸಲು ಯಾನ ಒಂದು ಅನನ್ಯ ಅನುಭವ. ಪ್ರಕೃತಿಯನ್ನು ಪ್ರೀತಿಸಿ, ಪರಿಸರವನ್ನು ಕಾಪಾಡಿ ಈ ಅದ್ಭುತವನ್ನು ಮುಂದಿನ ಪೀಳಿಗೆಗೂ ಉಳಿಸಿಕೊಳ್ಳೋಣ. ಹೇಳಿ ಅದಕ್ಕೆ ನಮ್ಮ ಎಕ್ಸ್ಪಲ್ಸ್ ತರೋನ್ರಿ. ಎಕ್ಸ್ಪಲ್ಸ್ ತೊಗೊಂಡು ಬಂದು ಕಾಸ ಡೈರೆಕ್ಟ್ ವ್ಯೂ ಪಾಯಿಂಟ್ ಮಟ್ಟ ಹೋಗೋಣ ಅಂತೇಳಿ ಕೇಳೋದೇ ಇಲ್ಲ. ಡಾಮಿನರು ಟ್ರೆಕ್ಕಿಂಗ್ ಆಯಿತು. ಇನ್ಮೇಲೆ ಸೆಕೆಂಡ್ ಫೇಸ್, ಇಟ್ಸ್ ಕಾಲ್ಡ್ ಸ್ಟೆಪ್ಸ್ ಹತ್ತೋದು ಗುರು. ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲಿಲ್ಲ, ಇನ್ಮೇಲೆ ಸ್ಟೆಪ್ಸ್ ಹತ್ತಬೇಕು. ಎಷ್ಟು ಸರ್, ಎಷ್ಟು ಸ್ಟೆಪ್ಪು ಟೋಟಲ್? 200. ಸ್ಟಾರ್ಟಿಂಗ್ ಫುಲ್ ಎಂಥೂಸಿಯಾಸ್ಟಿಕ್ ಇದ್ವಿ. ಇವಾಗ ಆಗ್ತಾ ಇಲ್ಲ ಗುರು. ಇವಾಗ ಸಾಕಾಗೋಯ್ತು ಇಷ್ಟು ಹತ್ತೋದ್ರಲ್ಲೇ. ಬರೀಗ ಸ್ಟೆಪ್ಸ್ ಹತ್ತಕ್ಕೆ ಚಾಲೂ ಮಾಡೋಣ. ಇಷ್ಟು ಟ್ರೆಕ್ಕಿಂಗ್ ಮಾಡ್ರಾಗ ಸಾಕಾಗಿ ಹೋಗೈತಿ, ಮತ್ತು ಈಗ ಸ್ಟೆಪ್ಸ್ ಹತ್ತಬೇಕಂತ. ನಮ್ಮ ಭರತ್ ಬೈಗೆ ಒಟ್ಟು ಸ್ಟೆಪ್ಸ್ ಹತ್ತೋದು ಬೇಡ, ಅವ್ರಿಗೆ ಯಾವಾಗಲೂ ಟ್ರೆಕ್ಕಿಂಗ್ ಅಂದ್ರೆ ತುಂಬ ಇಷ್ಟ. ನೋಡ್ರಿ ದೋಸ್ತ, ಅಲ್ಲಿ ಏನು ಕಾಣತ್ತಿತ್ತಲ್ಲ ಅದಕ್ಕೆ ಯಾನ ಕೇವ್ಸ್ ಅಂತಾರೋ. ಬರ್ರಿ ಮುಂದೆ ಹೋಗಿ ಕಳ್ಸ ಒಳಗಿಂದೆಲ್ಲ ನೋಡಿ. ಮೋಸ್ಟ್ಲಿ ಯಾವುದೋ ಸ್ಕೂಲ್ ಹುಡುಗರು ಬಂದಿರ್ಬೇಕು. ಫುಲ್ ಎಲ್ಲ ನೋಡಿ ಸುಸ್ತಾಗಿ ಇಳಿದು ಹೊಂಟಾವ. ಹಾಯ್ ನೋಡ್ರಿ ಹೆಂಗಾಗಿದ ಹುಡುಗರು. ಧೂಳು ಇಳಿಸ್ಕೊಂಡು ಅಂತಾರೆ ನೋಡ್ರಿ. ನೋಡ್ರಪ್ಪ, ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವಂತಹ ಯಾನ ಕೇವ್ಸ್ನ ಎಷ್ಟು ಚಂದ ಐತಿ. ಫೈನಲಿ ಇನ್ನೊಂದು ಸ್ವಲ್ಪ ಹತ್ತಿದ್ರೆ ಸಿಕ್ತು. ಸರ್ ಹೇಗಿತ್ತು? ಮೋಸ್ಟ್ಲಿ ಮೇಲೆ ಹೋದ್ಮೇಲೆ ಫ್ರೀಯಾಗಿ ಬೆಲ್ಲದ ಪಾನಕ ಏನು ಕೊಡ್ತಾರ ಅಂತಿದ್ರು ಯಾರು ಕೆಳಗಡೆ. ನೋಡೋಣ ಬನ್ನಿ, ಹೋಗ್ಬಿಟ್ಟು ಎದ್ರ ಕೊಡ್ತಾರ ಏನು ಅಂತ. ಇದು 1 ವರ್ಷ ಆಯ್ತು ನಡೀಲಿ. ಫ್ರೀ ಅಲ್ಲ, ಫ್ರೀ ಎಲ್ಲ ದೇವಸ್ಥಾನದ ಬರೇ ಬೆಲ್ಲದ ಪಾನಕ. ಬರೇ ಬೆಲ್ಲ ಅಲ್ಲ, ಬೆಲ್ಲ, ಅವಲಕ್ಕಿ, ಉಪ್ಪು, ಏಲಕ್ಕಿ ಎಲ್ಲ ಹಾಕಿ ಪಾನಕ. ಅದು ಬಂದವರಿಗೆ ಸುಸ್ತಾಗ್ತದೆ ಅಂತ ಒಂದು ಇಟ್ಟಿದ್ದಾರೆ ಅಷ್ಟೇ. ಬಿಟ್ರೆ ಎಲ್ಲ ಟೆಂಪಲ್ ಇಂದ, ಮತ್ತೆ ನಮ್ದಲ್ಲ ದೇವಸ್ಥಾನದು. ನಾವಿಲ್ಲಿ ಇಬ್ಬರು ಇದೊಂದು ಚಲೋ ಕೆಲಸ ಮಾಡ್ಯಾರ ನೋಡಿ ದೋಸ್ತ. ಇಲ್ಲಿ ಇಟ್ಟೆಲ್ಲ ಹತ್ತಿ ಬರ್ಬೇಕು ಫ್ರೀ ಒಳಗೆ ಬೆಲ್ಲದ ಪಾನಕ. ಮೋಸ್ಟ್ ನೀಡೆಡ್. ಯಾರೇ ಬರುದಾದ್ರೂ ನಡ್ಕೊಂಡು ಪಾನಕ ಕೊಟ್ಟಂಟಿ ಏನೇನು ಹೇಳತ್ತಾರೋ. ನಮ್ಮ ಸರ್ ಯಾರ ಕೇಳಿಸ್ಕೊಟ್ಟು ಪೇಷನ್ಸ್ ಇಲ್ಲ. ಫುಲ್ ಬೆವತ್ತು ಹೋಗ್ಬಿಟ್ಟಾರ ಬಿಸಿಲಾಗ ಬಂದೆ. ಸಾಕಾಗಿ ಹೋಯ್ತು ಅವ್ರಿಗೆ. ಮೋಸ್ಟ್ಲಿ ಇಲ್ಲಿ ಯಾವುದೋ ದೇವ್ರ ಗುಡಿ ಐತಿ. ಓಕೆ, ಇಲ್ಲಿ ಯಾನ ಕೇವ್ಸ್ಗೆ ಹೋಗ್ಬೇಕನ್ನು ಮತ್ತೆ ರೊಕ್ಕ ಕೊಟ್ಟು ಹೋಗ್ಬೇಕಂದೋಸ್ತೆ. ಕೆಳಗೆ ಮೊದಲೇ ರೊಕ್ಕ ಕೊಟ್ಟು ಬಂದವು. ಆ್ಯಕ್ಚುಲಿ ಇಲ್ಲಿ ಪ್ರಮುಖ ಆಕರ್ಷಣೆ ಏನಂದ್ರೆ ಭೈರೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತದ. ಇಲ್ಲಿ ಕಪ್ಪು ಲೈಮ್ ಸ್ಟೋನ್ ಕಲ್ಲಿನಿಂದ ನಿರ್ಮಿತವಾಗ್ಯಾವೆಲ್ಲ. ಓಪನ್ ಐತ್ರಿ. ಬಾವಲಿಗಳು ಭಾಳ ರೀ. ಅವ್ನು ಒಳಗೆ ಹೋಗೋರಾಗ ಅದರ ಏನಂತಾರ ಒಂದಕ್ಕೆ ಮಾಡಿ ಸ್ಮೆಲ್ ಭಾಳ ಬರತೈತಿ.
ಓಕೆ ಗೈಸ್, ಹೆಂಗೋ ಒಂದು ಬ್ಲಾಗ್ ಮಾಡಿದ ಒಟ್ಟು ಹೆಂಗಾಯ್ತು ನಮಗೂ ಗೊತ್ತಿಲ್ಲ. ನೀವು ಹೇಳ್ಬೇಕು ಕಮೆಂಟ್ ಒಳಗೆ. ಮುಂದಿನ ಬ್ಲಾಗ್ಗಳು ಇದಕ್ಕೂ ಗಿಚ್ ಮಾಡಿ ನಾವು